ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ಈ ಕಾರ್ತಿಕ ಮಾಸದಲ್ಲಿ ನಾನು ತಿಳ್ಕೊಂಡಿರುವಂಥ ಕೆಲವು ಶಿವನ ಸಂಗತಿಗಳನ್ನ ನಿಮ್ಮ ಹತ್ರನೂ ಕೂಡ ಹಂಚ್ಕೋಬೇಕು ಅಂತ ನನಗೆ ಆಸೆ ಇದೆ. ಏನಪ್ಪ ಅಂತ ವಿಷಯಗಳು ಅಂತ ಅಂದರೆ, ನಾವು ಪಂಚಭೂತಗಳು ಅಂತ ಏನು ಕರಿತೀವಲ್ಲ, ಅಗ್ನಿ, ಗಾಳಿ, ನೀರು, ಭೂಮಿ, ಆಕಾಶ, ಇವುಗಳ ಎಲ್ಲ ಆಧಾರದ ಮೇಲೂ ಶಿವನ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅದು ನಮ್ಮ ದಕ್ಷಿಣ ಭಾರತದಲ್ಲೇ ಅಂತ ಅಂದರೆ ನಾವು ಹೆಮ್ಮೆ ಪಡಬೇಕು. ಯಾಕಂತಂದರೆ ನಮ್ಮ ದಕ್ಷಿಣ ಭಾರತದ ತಮಿಳುನಾಡಿನಲ್ಲಿ ಈ ಎಲ್ಲ ತತ್ವಗಳ ಆಧಾರಿತ ದೇವಸ್ಥಾನಗಳಿದೆ. ಅದರಲ್ಲಿ ಮೊದಲನೆಯದು ಅಗ್ನಿ ಆಧಾರಿತ ಶಿವನ ದೇವಸ್ಥಾನ. ಅದು ತಿರುವಣ್ಣಾಮಲೈನಲ್ಲಿರುವ ಅರುಣಾಚಲೇಶ್ವರ ದೇವಸ್ಥಾನ. ಇದ್ರ ಹಿಂದಿನ ಕತೆ ಏನಪ್ಪ ಅಂತಂದರೆ, ಒಂದು ಸಲ ವಿಷ್ಣುವಿಗೆ ಮತ್ತು ಬ್ರಹ್ಮನಿಗೆ ಇಬ್ಬರಿಗೂ ಜಗಳವಾಗುತ್ತಂತೆ, ನಾನು ಮೇಲ ನೀನು ಮೇಲ ಅಂತ. ಆವಾಗ ಶಿವ ಪರಮಾತ್ಮ ಹೇಳ್ತಾನೆ, ನಾನಿವಾಗ ಜ್ಯೋತಿರ್ಲಿಂಗವಾಗಿ ಬದಲಾಗ್ತೀನಿ, ಅದರ ಕೊನೆ ಯಾರು ನೋಡ್ತಾರಲ್ಲ ಅವರೇ ಮೇಲು ಅಂತ ಶಿವ ಹೇಳ್ತಾನೆ. ಆವಾಗ ಇಬ್ಬರು ಹುಡುಕ್ತಾರೆ, ಆದರೆ ಇಬ್ಬರಿಗೂ ಕೊನೆ ಯಾವುದು ಅಂತ ಗೊತ್ತಾಗಲ್ಲ. ಆವಾಗ ಅವರಿಬ್ಬರಿಗೂ ಅನಿಸುತ್ತೆ ನಮಗಿಂತ ಜಾಸ್ತಿ ಪರಮಾತ್ಮನೇ ಅಂತ. ಇದೇ ತಿರುವಣ್ಣಾಮಲೈನ ಬೆಟ್ಟದಲ್ಲಿ ಜ್ಯೋತಿರ್ಲಿಂಗವಾಗಿ ಉದ್ಭವಿಸ್ತಾನೆ, ಅದೇ ಅರುಣಾಚಲೇಶ್ವರ ದೇವಸ್ಥಾನ. ಇಲ್ಲಿ ಈಗಲೂ ಕೂಡ ಆ ಗರ್ಭಗುಡಿಯಲ್ಲಿ 32ರಿಂದ 35 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಟೆಂಪ್ರೇಚರ್ ಇರುತ್ತಂತೆ. ಅದೇ ಅಗ್ನಿ ಆಧಾರಿತ ಶಿವನ ದೇವಸ್ಥಾನ. ಈ ಮುಂದಿನ ವಿಡಿಯೋ ವಾಯು ಆಧಾರಿತ ಶಿವನ ದೇವಸ್ಥಾನವನ್ನು ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.